ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನೀವೇನಾದ್ರೂ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಅಥವಾ ಎಷ್ಟೋ ವರ್ಷಗಳಿಂದ ಕೊಡೋದಕ್ಕಾಗದೇ ಇರುವಂತ ದುಡ್ಡು ಅಥವಾ ಬರ್ತಾ ಇಲ್ಲದೆ ಇರುವಂತ ಒಂದು ದುಡ್ಡುಗಳು ಬರ್ತಾ ಇಲ್ವಾ? ಹಾಗಾದ್ರೆ ಯೋಚನೆಗಳನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಅಕ್ಷಯ ತೃತೀಯದ ದಿನ ನಾನು ಹೇಳ್ತಾ ಇರುವಂತ ಈ ಒಂದು ಕೆಲಸಗಳನ್ನು ಮಾಡಿದ್ದೆ ಅಂತ ಆದ್ರೆ ನಿಮಗೆ ಸಾಲದ ಸಮಸ್ಯೆಗಳು ಕೂಡ ದೂರ ಆಗ್ತದೆ. ಹಾಗಾದ್ರೆ ನಿಮಗೂ ಕೂಡ ಸಾಲದ ಸಮಸ್ಯೆ ಇದೆ ಅಂತ ಆದ್ರೆ ಶ್ರೀ ಕುಬೇರಾಯ ನಮಃ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಕುಬೇರನ ಅನುಗ್ರಹದಿಂದ ಆದಷ್ಟು ಬೇಗ ನಿಮ್ಮ ಸಾಲಗಳು ಪರಿಹಾರ ಆಗ್ತದೆ. ವೀಕ್ಷಕರೇ, ಸಾಲದ ಸಮಸ್ಯೆಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಇದುವರೆಗೂ ಎಷ್ಟೋ ದೇವಸ್ಥಾನಗಳಾಗಿರ್ಬೋದು, ಕೆಲವೊಂದು ಹೇಳಿರುವಂತ ಮಂತ್ರಗಳಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೂ ಕೂಡ ಸಾಲದ ಸಮಸ್ಯೆ ಮಾತ್ರ ನಿವಾರಣೆ ಆಗ್ತಾ ಇಲ್ಲ ಅಂತ ಆದ್ರೆ ಅಕ್ಷಯ ತೃತೀಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣು ದೇವರಿನ ಹೆಸರಿನಲ್ಲಿ ಒಂದು ಬಾಳೆ ಗಿಡವನ್ನ ನೀವು ನೆಡಬೇಕಾಗ್ತದೆ. ಎಲ್ಲಿ ಆದ್ರೂ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಮನೆ ಪಕ್ಕದಲ್ಲಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ನಿಮ್ಮದೇ ಜಾಗದಲ್ಲಿ ಇರುವಂತಹ ಯಾವುದಾದ್ರೂ ಜಾಗದಲ್ಲಿ ನೆಡಬೇಕಾಗ್ತದೆ. ಆ ಬಾಳೆ ಗಿಡವನ್ನ ನೀರ್ ಹಾಕಿ ಆಗಿರ್ಬೋದು, ಪಾಲನೆ ಪೋಷಣೆಗಳನ್ನ ಗೊಬ್ಬರಗಳನ್ನ ಹಾಕಿ ಯಾವುದಾದ್ರೂ ಮುಖಾಂತರ ನೀವು ಅದನ್ನ ಪೋಷಣೆಗಳನ್ನ ಮಾಡಬೇಕಾಗ್ತದೆ. ಪೋಷಣೆಗಳನ್ನ ಮಾಡಿ ಆದ ನಂತರ ಬಂದಿರತಕ್ಕಂತ ಫಲವನ್ನ ನೀವು ಬೇರೆಯವರಿಗೆ ದಾನದ ರೂಪದಲ್ಲಿ ನೀಡಿದ್ದೆ ಅಂತ ಆದ್ರೆ ಆ ಫಲ ಬರುವಷ್ಟರಲ್ಲಿ ನಿಮಗೆ ಸಾಲದ ಸಮಸ್ಯೆಗಳು ದೂರ ಆಗ್ತದೆ. ಬಾಳೆ ಗಿಡವನ್ನ ನೆಟ್ಟು ಆ ಫಲ ಬರುವಷ್ಟರಲ್ಲಿ ನಿಮಗೆ ಇರತಕ್ಕಂತ ಸಾಲಗಳು ಮರುಪಾವತಿ ಆಗ್ತದೆ. ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬಂದಿರ್ತೀರಿ. ಹಾಗಾದ್ರೆ ವೀಕ್ಷಕರ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.